ಈ ಮಿನಿ ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು BMTC ಆಗಿರ್ಬೋದು ಇಲ್ಲ KSRTC ನೌಕರರಿಗೆ ವರ್ಗಾವಣೆಗಾಗಿ ಆನ್ಲೈನ್ ಅರ್ಜಿಗಳನ್ನ ಬಿಡಲಾಗಿದೆ. ಗೌರ್ಮೆಂಟ್ ಸರ್ಕಾರ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ನಾನು ಈ ಮಿನಿ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಗೂಗಲ್ಗೆ ಹೋಗ್ಬಿಟ್ಟು ಇಂಟರ್ ಕಾರ್ಪೊರೇಷನ್ ಟ್ರಾನ್ಸ್ಫರ್ ಅಂತ ಹಾಕಿ ಸರ್ಚ್ ಕೊಡಿ. ಈ ಥರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಅರ್ಜಿ ರಸ್ತೆದಾಗ ಸಾರಿಗೆ ನಿಗಮಗಳ ದರ್ಜೆ 3 ಮೇಲ್ವಿಚಾರಕ ಕೇಂದ್ರ ಮತ್ತು ದರ್ಜೆ 4 ನೌಕರರ ಅಂತರ ನಿಗಮ ವರ್ಗಾವಣೆ ಅರ್ಜಿಗಾಗಿ ಕೋರಿಕೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇದ್ರಲ್ಲಿ ಡೇಟು ನೋಡ್ಬೋದು. ಈ ಡೀಟೇಲ್ಸ್ನೆಲ್ಲ ಒಂದ್ಸಲಿ ಚೆಕ್ ಮಾಡಬೇಕಾಗತ್ತೆ. ಓದ್ಕೊಂಡು ಅರ್ಥೈಸ್ಕೊಂಡು ಅದಾದಮೇಲೆ ಕೆಳಗಡೆ ಪೂರ್ತಿ ಓದ್ಕೊಂಡು ಕೆಳಗಡೆ ಬಂದ ಲಾಸ್ಟಲ್ಲಿ ಇಲ್ಲಿ ನಾನು ಮೇಲೆ ತಿಳಿಸಿರುವ ಸೂಚನೆಗಳನ್ನು ಸುತ್ತೋಲೆಗಳನ್ನು ಓದಿ ಅರ್ಥೈಸಿಕೊಂಡಿದ್ದೇನೆ ಅನ್ನೋದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದೆ. ಅಂತರ ನಿಗಮ ವರ್ಗಾವಣೆ ಕ್ಲಿಕ್ ಅಂತಿಲ್ಲ, ಕ್ಲಿಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಪೇಜ್ ಇವಾಗ ಓಪನ್ ಆಗಿದೆ. ನೋಡ್ತಾ ಇರ್ಬೋದು, ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ದರ್ಜೆ 3 ಮೇಲ್ವಿಚಾರಕ ಕೇಂದ್ರ ಮತ್ತು ದರ್ಜೆ 4 ನೌಕರ ಅಂತರ ನಿಗಮ ವರ್ಗಾವಣೆ ಕೋರಿಕೆಗಾಗಿ ಆನ್ಲೈನ್ ಅರ್ಜಿ ಅಂತ. ಇಲ್ಲಿ ವೈಯಕ್ತಿಕ ವಿವರಗಳಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ಭವಿಷ್ಯ ನಿಧಿ ನಂಬರ್ ಅಂದರೆ PF ನಂಬರ್, ನಿಮ್ಮ ಹೆಸರು, ಮೊಬೈಲ್ ನಂಬರು, ಹುಟ್ಟಿದ ದಿನಾಂಕ, ಆಧಾರ್ ಕಾರ್ಡ್ ನಂಬರ್, ಪಾನ್ ನಂಬರ್, ಅದಾದಮೇಲೆ ನಿಮ್ಮದೊಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಪರ್ಮನೆಂಟ್ ಎಂಪ್ಲಾಯಿ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋ ಅಂತ ಅಂದ್ಬಿಟ್ಟು ಅದಾದಮೇಲೆ ಇಲ್ಲಿ 10 ವರ್ಷ ಮಿನಿಮಮ್ ನೀವು ಕೆಲಸ ಕಂಪ್ಲೀಟ್ ಆಗಿ ಮುಂದೆ ಮಾಡ್ತಾ ಇರಬೇಕಾಗತ್ತೆ. ಅದಾದಮೇಲೆ ನಿಮಗೆ ಯಾವುದೇದಂಥ ಕೇಸ್ ಇರಬಾರ್ದು, ನಿಮ್ಮ ನಡತೆ ಮತ್ತು ಶಿಸ್ತಿನದು ಯಾವುದೇದಂಥ ಕೇಸ್ ಇರಬಾರ್ದು. ಇದೆಲ್ಲ ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಆಪ್ಷನ್ಗೆ ಬಂದರೆ ಇಲ್ಲಿ ನೌಕರರ ಕಾರ್ಯನಿರ್ವಹಣೆಯ ವಿವರಗಳು ಅಂತ ಕೇಳ್ತಾರೆ. ಇವಾಗ ಏನು ಪ್ರೆಸೆಂಟಲ್ಲಿ ಕೆಲಸ ಮಾಡ್ತಾ ಇದೆ ಆ ಡೀಟೇಲ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವುದರಲ್ಲಿ ಕೆಲಸ ಮಾಡ್ತಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ವಿಭಾಗ, ಕಚೇರಿ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡಿಪಾರ್ಟ್ಮೆಂಟ್ ಯಾವುದು, ಯೂನಿಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಪ್ರಸ್ತುತವಾಗಿ ನೀವು ಕೆಲಸ ಏನು ಮಾಡ್ತಾರೆ, ಧಾರಣೆ ಮಾಡಿದ್ದ ಹುದ್ದೆ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವಾಗ ನೇಮಕಾತಿ ಜಾಯಿನ್ ಆಗಿದ್ದ ಡೇಟ್ ಯಾವಾಗ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೇಟ್ನ ಹಾಕೊಳ್ಳಿ. ಅದಾದಮೇಲೆ ಪರೀಕ್ಷಾರ್ಥಕ ದಿನಾಂಕ ಪ್ರತಿಯೊಂದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟ್ನ. ಇದಾದಮೇಲೆ ಲಾಸ್ಟ್ ಕೆಳಗಡೆ ನೆಕ್ಸ್ಟ್ ಸ್ಟೆಪ್ ಬಂದು ವರ್ಗಾವಣೆಗೆ ನಿಗಮದ ಆದ್ಯತೆ ಅಂದ್ಬಿಟ್ಟು ನೀವು ಯಾವುದಕ್ಕೆ ಟ್ರಾನ್ಸ್ಫರ್ಗೆ ಕೊಡ್ತಾ ಇದ್ದೀರಾ, ಇವಾಗ ಯಾವ ನೆಕ್ಸ್ಟ್ ಪೋಸ್ಟ್ ಕೇಳ್ತಾ ಇರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನಿಲ್ಲಿ KKRTC ಅನ್ನೋದನ್ನ ಕಲ್ಯಾಣ ಕರ್ನಾಟಕ ಸಾರಿಗೆ ವ್ಯವಸ್ಥೆನ ನಾನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ಗೆ ಬಂದರೆ ವರ್ಗಾವಣೆಯಲ್ಲಿ ಮೀಸಲಾತಿ ಅಂತ ಕೇಳ್ತಾರೆ. ಮೀಸಲಾತಿಯಲ್ಲಿ ನೀವೇನಾದರೂ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದ್ದೀರಾ ಅಂತ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸರ್ಟಿಫಿಕೇಟ್ ನಂಬರ್ನ ಕೇಳ್ತಾರೆ. ನಿಮ್ಮ ಹತ್ರ ಸರ್ಟಿಫಿಕೇಟ್ ನಂಬರ್ ಇರಬೇಕಾಗುತ್ತೆ. ಕಲ್ಯಾಣ ಕರ್ನಾಟಕ ಅಲ್ಲಿ ಮಾಡಿಸಿದಂಥ ಡೊಮೆಸಿಲ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಯಾವಾಗ ಇಶ್ಯೂ ಆಯಿತು ಅನ್ನೋ ಡೇಟ್ನ ಮೆನ್ಷನ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಹಸ್ಬೆಂಡ್ ವೈಫಲ್ಲಿ ಕೇಸ್ ಇದೆಯಾ ಮತ್ತು ಅಂಗವಿಕಲ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದೆ. ಇದೆಲ್ಲ ನೋಡ್ಕೊಂಡು ಆದಮೇಲೆ ಕೆಳಗಡೆ ಬಂದು ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇರ್ಬೋದು. ನಾನು ಮೇಲೆ ತಿಳಿದ ಸೂಚನೆಗಳು ಅದೆಲ್ಲ ಓದ್ಕೊಂಡಿದ್ದೀನಿ ಅಂತ ಅರ್ಥೈಸ್ಕೊಂಡು ಸಲ್ಲಿಸಿ ಅಂದ ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸಿ ಮೇಲೆ ಮಾಡಿದ ತಕ್ಷಣ ಸಬ್ಮಿಟೆಡ್ ಸಕ್ಸಸ್ಫುಲ್ ಎಂದು ತೋರಿಸ್ತಾ ಇದೆ. ಸಬ್ಮಿಟ್ ಆದಮೇಲೆ ನೋಡ್ತಾ ಇರ್ಬೋದು, ಅಕ್ನಾಲೇಜ್ಮೆಂಟು ಈ ಥರ ಓಪನ್ ಆಗಿದೆ. ನೋಡೋದಲ್ಲ ಯಾವ ರೀತಿ ಅಂತ ಒಂದ್ಸಲ ಸಲ್ಲಿಸೋದಕ್ಕೂ